ನಮಸ್ಕಾರ ಸ್ನೇಹಿತರೆ, ಒಂದು ನಿಮಿಷ ಊಹಿಸ್ಕೊಳ್ಳಿ. ನಿಮಗೆ ಅಥವಾ ನಿಮ್ಮ ಮನೆಯವರಿಗೆ ಅರ್ಜೆಂಟಾಗಿ ಒಂದು ಮೇಜರ್ ಆಪರೇಷನ್ ಮಾಡಬೇಕಾಗಿರುತ್ತೆ. ನೀವು ಆಸ್ಪತ್ರೆಗೆ ಹೋಗ್ತೀರಾ, ಅಲ್ಲಿರೋ ಸರ್ಜನ್ ಬಂದು ಎಲ್ಲ ರೆಡಿ ಮಾಡಿ ಆಪರೇಷನ್ ಮಾಡೋಣ ಅಂತಾರೆ. ಆದರೆ ಆ ಸರ್ಜನ್ಗೆ ಡಾಕ್ಟರ್ ಆಗೋಕೆ ಒಂದು ಪರೀಕ್ಷೆ ಇರುತ್ತಲ್ಲ, ಅದರಲ್ಲಿ ಬಂದಿರೋದು 0 ಮಾರ್ಕ್ಸ್ ಅಲ್ಲ, 0ನೂ ಅಲ್ಲ, -40 ಮಾರ್ಕ್ಸ್, -40 ಮಾರ್ಕ್ಸ್ ಅಂತ ಗೊತ್ತಾದರೆ ನೀವು ಆ ಡಾಕ್ಟರ್ ಕೈಯಲ್ಲಿ ಆಪರೇಷನ್ ಮಾಡಿಸ್ಕೋತೀರಾ? ನಿಮ್ಮ ಪ್ರಾಣವನ್ನು ಅವ್ರ ಕೈಯಲ್ಲಿ ಇಡ್ತೀರಾ? ಖಂಡಿತ ಇಲ್ಲ ಅಲ್ವಾ? ಆದರೆ ಇನ್ನು ಮುಂದೆ ನಮ್ಮ ದೇಶದಲ್ಲಿ ಇದು ಸಾಧ್ಯ ಆಗಲೂಬಹುದು. ನಂಬೋಕೆ ಕಷ್ಟ ಆದರೂ ಕೂಡ ಇದು ಸತ್ಯ. ಭಾರತದ ವೈದ್ಯಕೀಯ ಇತಿಹಾಸದಲ್ಲೇ ಹಿಂದೆಂದೂ ಕಾಣದಂತಹ ವಿಚಿತ್ರ ವಿವಾದಾಸ್ಪದ ನಿರ್ಧಾರವನ್ನು ಕೇಂದ್ರ ಸರ್ಕಾರ ಮತ್ತು ಮೆಡಿಕಲ್ ಬೋರ್ಡ್ಗಳು ಸೇರಿಕೊಂಡು ತಗೊಂಡಿದ್ದಾರೆ. ಅದೇನು ಅಂದರೆ, ನೀಟ್ PG ಎಕ್ಸಾಮ್ನಲ್ಲಿ ನೀವು ಎಷ್ಟೇ ಕಮ್ಮಿ ಮಾರ್ಕ್ಸ್ ತಗೊಳ್ಳಿ, ಕೊನೆಗೆ ಮೈನಸ್ ಮಾರ್ಕ್ಸ್ ತಗೊಂಡ್ರೂ ಕೂಡ ಪರವಾಗಿಲ್ಲ, ನೀವು ಸ್ಪೆಷಲಿಸ್ಟ್ ಡಾಕ್ಟರ್ ಆಗಬಹುದು. ಹಾಗಿದ್ರೆ ಏನಿದು 0% ಸ್ಟೋರಿ? ಹಗಲು ರಾತ್ರಿ ಓದೋ ಮೆರಿಟ್ ಸ್ಟೂಡೆಂಟ್ಸ್ ಕತೆ ಏನು ಹಾಗಾದ್ರೆ? ಇದರ ಹಿಂದೆ ಇರೋದು ಬರೀ ಸೀಟ್ ತುಂಬೋ ಪ್ಲಾನಾ, ಅಥವಾ ಕೋಟಿ ಕೋಟಿ ಲೂಟಿ ಮಾಡೋ ಪ್ರೈವೇಟ್ ಕಾಲೇಜುಗಳ ಲಾಬಿನ? ಅಷ್ಟಕ್ಕೂ ಸರ್ಕಾರದ ಈ ನಿರ್ಧಾರಕ್ಕೆ ಡಾಕ್ಟರ್ಸ್ ವಲಯದಿಂದಲೇ ವಿರೋಧ ಕೇಳಿ ಬರ್ತಿರೋದು ಯಾಕೆ? ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಜೀವದ ವಿಚಾರವನ್ನ, ಮೆಡಿಕಲ್ ಮಿಸ್ಟ್ರಿಯನ್ನ ಕಂಪ್ಲೀಟ್ ಆಗಿ ಡಿಕೋಡ್ ಮಾಡೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಮೊದಲು ವಿಚಾರ ಏನು ಅಂತ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಪ್ರತಿ ವರ್ಷ MBBS ಮುಗಿಸಿದ ಲಕ್ಷಾಂತರ ಡಾಕ್ಟರ್ಗಳು ಮೇಲ್ಮಟ್ಟದ ಓದಿಗಾಗಿ, ಅಂದರೆ MD ಅಥವಾ MS ಮಾಡೋದಕ್ಕಾಗಿ ನೀಟ್ PG ಅಂತ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಬರೀತಾರೆ. ಇದು ದೇಶದ ಅತ್ಯಂತ ಕಷ್ಟದ ಪರೀಕ್ಷೆಗಳಲ್ಲಿ ಒಂದು. ಇಲ್ಲಿ ಸೀಟ್ ಸಿಗಬೇಕು ಅಂದರೆ ಒಂದು ಮಿನಿಮಮ್ ಅರ್ಹತೆ ಅಥವಾ ಕಟ್ ಆಫ್ ಅಂತ ಇರುತ್ತೆ. ಆದರೆ 2025 ಸಾಲಿನ ಕೌನ್ಸಿಲಿಂಗ್ಗೆ NBEMS ಒಂದು ಹೊಸ ಬಾಂಬ್ ಸಿಡಿಸಿದೆ. ಇಲ್ಲಿ ಸರ್ಕಾರದ ಹೊಸ ಆದೇಶದ ಪ್ರಕಾರ ನೀಟ್ PG ಕೌನ್ಸಿಲಿಂಗ್ಗೆ ಅರ್ಹತೆ ಪಡೆಯೋಕೆ ಇರಬೇಕಾದ ಕಟ್ ಆಫ್ ಅಂಕಗಳನ್ನು ಪಾತಾಳಕ್ಕೆ ಇಳಿಸಲಾಗಿದೆ. ಗಮನ ಕೊಟ್ಟು ಕೇಳಿ. SC ST ಮತ್ತು OBC ಕ್ಯಾಟಗರಿಯ ಅಭ್ಯರ್ಥಿಗಳಿಗೆ ಅರ್ಹತಾ ಮಾನದಂಡ ಈಗ 0% ಶೂನ್ಯ ಮಾಡಲಾಗಿದೆ. ಇನ್ನು ಜನರಲ್ ಕ್ಯಾಟಗರಿಯವರಿಗೆ ಅವ್ರಿಗೂ ಕೂಡ ಭಾರಿ ಕೆಳಗಿಳಿಸಲಾಗಿದೆ. 7%ಗೆ ಇಳಿಸಲಾಗಿದೆ. 7. ಇದರ ಅರ್ಥ ಏನು ಗೊತ್ತಾ? ಹೋದ ವರ್ಷದವರೆಗೂ ನೀವು ಜನರಲ್ ಕ್ಯಾಟಗರಿ ಆಗಿದ್ದರೆ ಕನಿಷ್ಠ 50th ಪರ್ಸೆಂಟೈಲ್ ತೆಗಿಬೇಕಾಗಿತ್ತು. ರಿಸರ್ವ್ಡ್ ಕ್ಯಾಟಗರಿ ಆಗಿದ್ರೆ 40th ಪರ್ಸೆಂಟೈಲ್ ತೆಗಿಬೇಕಾಗಿತ್ತು. ಅಂದರೆ ಪರೀಕ್ಷೆ ಬರೆದವರಲ್ಲಿ ನೀವು ಟಾಪ್ 50 ಅಥವಾ 40% ಇರಬೇಕಾಗಿತ್ತು. ಆದರೆ ಈಗ ಆ ಫಿಲ್ಟರನ್ನು ಹರಿದು ಬಿಸಾಕಿದ್ದಾರೆ. ನೀವು ಜಸ್ಟ್ ಹೋಗಿ ಎಕ್ಸಾಮ್ ಹಾಲ್ಗೆ ಹೋಗಿ ಅಟೆಂಡೆನ್ಸ್ ಹಾಕಿ ಬಂದರೂ ಸಾಕು, ನೀವು ಡಾಕ್ಟರ್ ಸೀಟ್ ಪಡೆಯೋಕ್ಕೆ ಎಲಿಜಿಬಲ್. ಇದು ಯಾಕೆ ಇಷ್ಟೊಂದು ಡೇಂಜರಸ್ ಗೊತ್ತಾ? ಇಲ್ಲಿ ಮೈನಸ್ ಮಾರ್ಕ್ಸ್ ಅಥವಾ ನೆಗೆಟಿವ್ ಮಾರ್ಕ್ಸ್ ಅನ್ನೋ ಕಾನ್ಸೆಪ್ಟ್ ಇದೆ. ಅದು ಹೇಗೆ ಅಂತೀರಾ? ನೆಕ್ಸ್ಟ್ ಸ್ಟೆಪ್ ನೋಡ್ತಾ ಹೋಗೋಣ. ಮೈನಸ್ ಮಾರ್ಕ್ಸ್ ಬಂದವರು ಪಾಸ್ ಆಗೋದು ಹೇಗೆ? ತುಂಬ ಜನಕ್ಕೆ ಇಲ್ಲಿ ಕನ್ಫ್ಯೂಷನ್ ಇರಬಹುದು. 0% ಅಂದರೆ 0 ಮಾರ್ಕ್ಸ್ ಅಲ್ವಾ ಅಂತ. ಅಲ್ಲ, ಇಲ್ಲಿರೋದೇ ಅಸಲಿ ಮ್ಯಾಜಿಕ್. ಪರ್ಸೆಂಟೈಲ್ ಅನ್ನೋದು ಮಾರ್ಕ್ಸ್ ಅಲ್ಲ, ಅದು ನಿಮ್ಮ ರ್ಯಾಂಕ್. ಸಿಂಪಲ್ ಆಗಿ ಹೇಳ್ತೀವಿ ಕೇಳಿ. ಫಾರ್ ಎಕ್ಸಾಂಪಲ್, ನೀಟ್ PG ಪರೀಕ್ಷೆನಲ್ಲಿ ಒಟ್ಟು 200 ಪ್ರಶ್ನೆಗಳಿರ್ತವೆ ಅಂದ್ಕೊಳ್ಳಿ. ಅದರಲ್ಲಿ ಒಂದು ಸರಿಯಾದ ಉತ್ತರಕ್ಕೆ +4 ಅಂಕ, ಹಾಗೆ ಒಂದು ತಪ್ಪು ಉತ್ತರಕ್ಕೆ -1 ಅಂಕ ನೆಗೆಟಿವ್ ಮಾರ್ಕ್ಸ್. ಈಗ ಒಬ್ಬ ವಿದ್ಯಾರ್ಥಿ ಎಕ್ಸಾಮ್ಗೆ ಹೋಗ್ತಾನೆ, ಏನು ಓದಿರಲ್ಲ, ಸುಮ್ಮನೆ ಎಲ್ಲದಕ್ಕೂ ಜೈ ಅಂತ ಹೇಳಿ ಟಿಕ್ ಹಾಕಿ ಬರ್ತಾನೆ ಅಂತ ಇಟ್ಕೊಳ್ಳಿ. ಎಲ್ಲ ಉತ್ತರ ತಪ್ಪಾಗುತ್ತೆ. ಆಗ ಅವನ ಸ್ಕೋರ್ ಏನಾಗುತ್ತೆ? -40 ಆಗಬಹುದಲ್ವಾ? ಹಿಂದಿನ ನಿಯಮದ ಪ್ರಕಾರ ಟೋಟಲಿ ಫೇಲ್, ಕೌನ್ಸಿಲಿಂಗ್ಗೆ ಕಾಲಿಡಂಗಿಲ್ಲ. ಆದರೆ ಈಗಿನ 0% ರೂಲ್ಸ್ ಪ್ರಕಾರ ರಿಸರ್ವ್ಡ್ ಕ್ಯಾಟಗರಿಯಲ್ಲಿದ್ದರೆ -40 ಮಾರ್ಕ್ಸ್ ತೊಗೊಂಡಿದ್ರು ಕೂಡ ಕೌನ್ಸಿಲಿಂಗ್ಗೆ ವೆಲ್ಕಮ್. ಜನರಲ್ ಕ್ಯಾಟಗರಿವರೆಗೂ ಕೂಡ ಅಷ್ಟೇ. ಮುಂಚೆ 50th ಪರ್ಸೆಂಟೈಲ್ ಇರಬೇಕಾಗಿತ್ತು, ಈಗ ಜಸ್ಟ್ 7th ಪರ್ಸೆಂಟೈಲ್ ಬಂದರೆ ಸಾಕು. ಅಂದರೆ ಸರಿಸುಮಾರು 103 ಅಂಕ 800ಕ್ಕೆ. ಇದು ಕೂಡ ಒಂದು ರೀತಿಯಲ್ಲಿ ಪಾಸಿಂಗ್ ಮಾರ್ಕ್ಸ್ ಕೂಡ ಅಲ್ಲ, ಬಟ್ ಹೋಗ್ಬೋದು, ಡಾಕ್ಟರ್ ಆಗ್ಬೋದು. ಇಲ್ಲಿ ಲಾಜಿಕ್ ಇಷ್ಟೇ. ನೀವು ಎಕ್ಸಾಮ್ನಲ್ಲಿ ಎಷ್ಟೇ ದಡ್ಡತನ ಪ್ರದರ್ಶಿಸಿ, ಎಷ್ಟೇ ತಪ್ಪು ಮಾಡಿ, ನಾವು ನಿಮ್ಮನ್ನು ಡಾಕ್ಟರ್ ಮಾಡೇದಿರ್ತೀವಿ ಅನ್ನೋ ಹಠಕ್ಕೆ ಬಿದ್ದ ಹಾಗಿದೆ ಈ ಸಿಸ್ಟಮ್. ಹಾಗಿದ್ರೆ ಸರ್ಕಾರಕ್ಕೆ ಏನೋ ತಲೆ ಕೆಟ್ಟಿದೆಯಾ? ಇಂಥ ಒಂದು ನಿರ್ಧಾರ ತಗೋಬೇಕಾದ್ರೆ ಅವರ ಹತ್ರ ಏನಾದರೂ ಕಾರಣ ಇದೆಯಾ? ಏನು ಸ್ಟ್ರಾಂಗ್ ರೀಸನ್ ಕೊಡ್ತಾ ಇದ್ದಾರೆ? ಅದೇನು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಿಮ್ಮ ತಂದೆ ತಾಯಿಯ ಬಹುದಿನದ ಆಸೆ ಪೂರೈಸೋಕೊಂದು ಅವಕಾಶ ಇದೆ ನೋಡಿ. ಹಿರಿಯ ನಾಗರಿಕರಿಗೆ ವಿಶೇಷ ಕಾಳಜಿಯೊಂದಿಗೆ ಸುಲಭ ದರ್ಶನ. ಕಾಶಿ, ಅಯೋಧ್ಯೆ, ಗಯಾ, ಬೋಧ್ಗಯಾ ಎಲ್ಲ ಹೋಗಿ ಬರ್ಬೋದು. 7 Seas ಟೂರಿಸಂನ ಹೊಸ ಟ್ರಿಪ್ ಪ್ಯಾಕೇಜ್. ಡೀಟೇಲ್ಸ್ ಇಲ್ಲದೆ ಆಸಕ್ತರು ಕಾಲ್ ಮಾಡಿ. ಸೀಟು ಖಾಲಿ, ಸರ್ಕಾರಕ್ಕೆ ತಲೆನೋವು. ಸ್ನೇಹಿತರೆ, ಯಾವುದೇ ಒಂದು ವಿಚಾರಕ್ಕಾದರೂ ವಿರೋಧ ಮಾಡೋ ಮುನ್ನ ಇನ್ನೊಂದು ಮಗುಲನ್ನು ಅಧ್ಯಯನ ಮಾಡೋದು ನಮ್ಮ ಧರ್ಮ. ಸರ್ಕಾರ ಇಂಥ ವಿಚಿತ್ರ ನಿರ್ಧಾರ ಯಾಕೆ ತಗೊಳ್ತಾರೆ ಅನ್ನೋದಕ್ಕೆ ಅವರು ಕೂಡ ಕಾರಣಗಳನ್ನು ಕೊಡ್ತಿದ್ದಾರೆ. ಅದು ವೇಸ್ಟ್ ಆಗ್ತಿರೋ ಸೀಟ್ಗಳು, ವೇಕೆಂಟ್ ಸೀಟ್ಸ್. ಕಳೆದ ವರ್ಷ ಏನಾಯಿತು ಗೊತ್ತಾ? ಕೌನ್ಸಿಲಿಂಗ್ ಮುಗಿದ ಮೇಲೂ ಕೂಡ ಇಡೀ ದೇಶದಲ್ಲಿ 18,000 ಮೆಡಿಕಲ್ PG ಸೀಟ್ಗಳು ಖಾಲಿ ಉಳಿದ್ವು. ಅಷ್ಟು ಡಾಕ್ಟರ್ಸ್ ಪ್ರೊಡ್ಯೂಸ್ ಆಗ್ತಾಯಿದ್ರು ದೇಶಕ್ಕೆ. ಆಗಲಿಲ್ಲ. ಒಂದೆರಡಲ್ಲ ಸ್ವಾಮಿ, 18,000.
ಇನ್ನು ನಿಖರವಾಗಿ ಹೇಳಬೇಕು ಅಂದರೆ ಮೆಡಿಕಲ್ ಕೌನ್ಸಿಲಿಂಗ್ ಕಮಿಟಿ ಡೇಟಾ ಪ್ರಕಾರ 3ನೇ ರೌಂಡ್ ಮುಗಿದ ಮೇಲೂ ಕೂಡ 17,623 ಕ್ಲಿಯರ್ ವೇಕೆನ್ಸೀಸ್ ಇದ್ವು. ಇಷ್ಟು ಸೀಟುಗಳಿಗೆ ಯಾರೂ ಅಡ್ಮಿಷನ್ನೇ ತೊಗೊಂಡಿಲ್ಲ. ನೀವು ಯೋಚನೆ ಮಾಡಿ, ಒಂದು ಮೆಡಿಕಲ್ ಸೀಟ್ ಕ್ರಿಯೇಟ್ ಮಾಡೋಕ್ಕೆ ಸರ್ಕಾರ ಮತ್ತು ಕಾಲೇಜುಗಳು ಕೋಟ್ಯಂತರ ರೂಪಾಯಿ ಖರ್ಚು ಮಾಡ್ತಿರ್ತವೆ. ಇನ್ಫ್ರಾಸ್ಟ್ರಕ್ಚರ್, ಲ್ಯಾಬ್, ಪ್ರೊಫೆಸರ್ಸ್ ಎಲ್ಲ ರೆಡಿ ಮಾಡಬೇಕು. ಆದರೆ ಅಲ್ಲಿ ಕಲಿಯೋಕ್ಕೆ ಸ್ಟೂಡೆಂಟ್ಸ್ ಇಲ್ಲ ಅಂದರೆ ನ್ಯಾಷನಲ್ ವೇಸ್ಟ್. ಇನ್ನೊಂದು ಕಡೆಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೆಲಸ ಮಾಡೋಕ್ಕೆ ಡಾಕ್ಟರ್ಗಳ ಕೊರತೆ ಇದೆ. PG ಓದೋ ವಿದ್ಯಾರ್ಥಿಗಳಲ್ಲಿ ಜೂನಿಯರ್ ರೆಸಿಡೆಂಟ್ ಆಗಿ ಕೆಲಸ ಮಾಡೋದು. ಆದರೆ ಸೀಟ್ ಖಾಲಿ ಬಿದ್ದರೆ ಆಸ್ಪತ್ರೆಯಲ್ಲಿ ರೋಗಿಗಳನ್ನು ನೋಡೋರು ಯಾರು? ಅದಕ್ಕೆ ಸರ್ಕಾರ ಹೇಳ್ತಾ ಇದೆ, ನೋಡಿ ಇವರೆಲ್ಲ ಈಗ ಆಲ್ರೆಡಿ MBBS ಪಾಸ್ ಆಗಿರೋ ಡಾಕ್ಟರ್ಗಳು, MBBS ಆಗಿ ಹೋಗಿರುತ್ತೆ ಅವ್ರದ್ದು, ಇವರಿಗೆ ಬೇಸಿಕ್ ನಾಲೆಜ್ ಇದ್ದೇ ಇರುತ್ತೆ. ಸೊ PGಯಲ್ಲಿ ಸುಮ್ಮನೆ ಸೀಟ್ ವೇಸ್ಟ್ ಇಡೋದ್ರ ಬದಲು ಅರ್ಹತೆ ಕಮ್ಮಿ ಮಾಡಿ ಹೆಚ್ಚು ಜನರಿಗೆ ಅವಕಾಶ ಕೊಡೋಣ ಅಂತ. ನಾವೇನು ಸೀದಾ ಯಾವುದೋ ಸಂಬಂಧ ಪಡೆದಿರೋ ಡಿಗ್ರಿ ಮಾಡಿದವ್ರನ್ನ ಕರ್ಕೊಂಬಂದು ಡಾಕ್ಟ್ರು ಮಾಡ್ತಿಲ್ವಲ್ಲ, MBBS ಆಗಿರುತ್ತಲ್ಲ ಅವ್ರದ್ದು, ಅಲ್ಲೆಲ್ಲ ಕಟ್ಟುನಿಟ್ಟಿನ ನಿಯಮಗಳಿರುತ್ತಲ್ಲ ಅನ್ನೋದು ಸರ್ಕಾರ ಲೆಕ್ಕಾಚಾರ. ಸ್ವಲ್ಪ ಲಾಜಿಕ್ ಇದೆ ಇದರಲ್ಲಿ. ಬನ್ನಿ ಪೂರ್ತಿ ಎಕ್ಸ್ಪ್ಲೋರ್ ಮಾಡೋಣ. 3 ವರ್ಷ ಟ್ರೈನಿಂಗ್ ತೊಗೊಂಡ್ಮೇಲೆ ಕಲ್ತ್ಕೊಳ್ತಾರೆ ಬಿಡಿ ಉಳಿದಿದ್ದನ್ನು PGದು ಅನ್ನೋದು ಸರ್ಕಾರದ ಲಾಜಿಕ್. ಕೇಳೋಕೆ ಆಗಲೇ ಹೇಳಿದ ಹಾಗೆ ಲಾಜಿಕ್ ಇದೆ ಅಂತ ಕಾಣುತ್ತೆ. ಸೀಟ್ ವೇಸ್ಟ್ ಆಗೋ ತಪ್ಪುತ್ತಲ್ವಾ ಅಂತ. ಆದರೆ ಇಲ್ಲೊಂದು ಗಮನಿಸಬೇಕಾಗಿರೋ ವಿಚಾರ ಇದೆ. ಅರ್ಹತೆ ಬೇಕಿಲ್ಲ, ಜೇಬಲ್ಲಿ ದುಡ್ಡಿದ್ರೆ ಸಾಕಾ? ಸರ್ಕಾರವೇ ಹೇಳ್ತಿರೋ ಸೀಟು ಖಾಲಿವೆ ಅನ್ನೋದು ಅರ್ಧ ಸತ್ಯ ಸ್ನೇಹಿತರೆ. ಆದರೆ ಯಾವ ಸೀಟು ಖಾಲಿವೆ ಅನ್ನೋದೇ ಪೂರ್ತಿ ಸತ್ಯ. ಇವಾಗೆಲ್ಲ ನಿಮಗೆ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಕ್ಲಿಯರ್ ಆಗಿ ಕಾಣುತ್ತೆ. ಖಾಲಿ ಬಿದ್ದಿರೋ ಹೆಚ್ಚಿನ ಸೀಟುಗಳಲ್ಲಿ ಅರ್ಧಕ್ಕಿಂತ ಹೆಚ್ಚು ಪ್ರೈವೇಟ್ ಕಾಲೇಜಿನ ಸೀಟ್ಗಳು, ಪ್ರೈವೇಟ್ ಸೀಟ್ಸ್, ಹೈ ದುಡ್ಡಿನ ಜಾಸ್ತಿ ಪ್ರೈಸ್ನ ಸೀಟುಗಳು, ಗೌರ್ಮೆಂಟ್ ಸೀಟ್ಸ್ ಅಲ್ಲ. ಖಾಸಗಿ ಕಾಲೇಜುಗಳಲ್ಲಿರೋ ವರ್ಷಕ್ಕೆ 50 ಲಕ್ಷ 1 ಕೋಟಿ ಫೀಸ್ ಇರೋ ಮ್ಯಾನೇಜ್ಮೆಂಟ್ ಸೀಟ್ಗಳಲ್ಲಿ, ಪ್ರೈವೇಟ್ ಸೀಟ್ಗಳಲ್ಲಿ ದೊಡ್ಡ ಪ್ರಮಾಣದ ವೇಕೆನ್ಸಿ ಇರೋದು. ಎಷ್ಟು ಸಲ ಏನಾಗುತ್ತೆ ಅಂತ ಹೇಳಿದ್ರೆ, ಮೆರಿಟ್ ಇರುತ್ತೆ ಆದರೆ ಅಷ್ಟೊಂದು ದುಡ್ಡು ಇರೋದಿಲ್ಲ. ಇನ್ನು ಕೆಲವು ಸಲ ದುಡ್ಡು ಹೆವಿ ಇರುತ್ತೆ ಆದರೆ ಮೆರಿಟ್ ಇರೋದಿಲ್ಲ. ಈ ಥರದ್ದೆಲ್ಲ ಆಗಿರುತ್ತೆ. ಹಿಂದಿನ ನಿಯಮದ ಪ್ರಕಾರ ಇಲ್ಲಿ ಏನಾಗ್ತಿತ್ತು ಗೊತ್ತಾ? ದುಡ್ಡಿದ್ರೂ ಕೂಡ ಎಕ್ಸಾಮ್ನಲ್ಲಿ ಮಿನಿಮಮ್ ಮಾರ್ಕ್ಸ್ ಬರಲಿಲ್ಲ ಅಂದರೆ ಸೀಟ್ ಸಿಗ್ತಾ ಇರಲಿಲ್ಲ. ಆಗ ಈ ಪ್ರೈವೇಟ್ ಕಾಲೇಜುಗಳ ಸೀಟ್ಗಳು ಖಾಲಿ ಬೀಳ್ತಾ ಇದ್ವು. ಮಾಲೀಕರಿಗೆ ಕೋಟಿ ಲಾಸ್ ಆಗ್ತಿತ್ತು. ಎಷ್ಟು ಲಾಸ್ ಗೊತ್ತಾ? FAIMA ಅಧ್ಯಕ್ಷರಾದ ಡಾಕ್ಟರ್ ರೋಹನ್ ಕೃಷ್ಣನ್ ಪ್ರಕಾರ ಪ್ರೈವೇಟ್ ಕಾಲೇಜುಗಳಲ್ಲಿ ಈಗ ಖಾಲಿ ಇರೋ ಸೀಟುಗಳ ಮೌಲ್ಯ 400 ರಿಂದ 500 ಕೋಟಿ ರೂಪಾಯಿ. ಇಷ್ಟು ದೊಡ್ಡ ಮೊತ್ತದ ಬಿಸ್ನೆಸ್ ರಿಸ್ಕ್ನಲ್ಲಿದೆ. ಈಗ ಸರ್ಕಾರ ಅದಕ್ಕೋಸ್ಕರನೇ ಅರ್ಹತೆಯನ್ನು, ಕಟ್ ಆಫನ್ನು ತೆಗೆದು ಹಾಕಿದೆ. ಇದರ ಅರ್ಥ ಏನು? ದುಡ್ಡಿದೆಯಾ, ಎಕ್ಸಾಮ್ನಲ್ಲಿ ಮೈನಸ್ ಮಾರ್ಕ್ಸ್ ಬಂದಿದೆಯಾ, ಬಾಗುರು ಪರವಾಗಿಲ್ಲ, 1 ಕೋಟಿ ಹಿಡ್ಕೊಂಬ ಬ್ಯಾಗಲ್ಲಿ ತುಂಬಿಕೊಂಡು ಸೀಟ್ ತಗೋ. ಇದು ನೇರವಾಗಿ ಖಾಸಗಿ ಕಾಲೇಜುಗಳ ಲಾಬಿಗೆ ಮಣಿದು ಮಾಡಿರೋ ನಿರ್ಧಾರದ ರೀತಿ ಕಾಣಿಸ್ತಾ ಇದೆ. ನಾನ್ ಕ್ಲಿನಿಕಲ್ ಸಬ್ಜೆಕ್ಟ್ ಅಂದರೆ ಅನಾಟೊಮಿ, ಫಿಸಿಯಾಲಜಿ ಅಂತಹ ವಿಚಾರಗಳಲ್ಲಿ ಯಾರೂ ಸೇರಲ್ಲ ಅಂತ ಕಟ್ ಆಫ್ ಇಳಿಸಿದ್ರು ಅಂತ ಒಪ್ಕೊಳ್ಳೋಣ. ಆದರೆ ಸರ್ಜರಿ, ಮೆಡಿಸಿನ್ ಅಂತಹ ಟಾಪ್ ಬ್ರಾಂಚ್ಗಳಿಗೂ ಇದೇ ರೂಲ್ಸ್ ಅಪ್ಲೈ ಮಾಡಿರೋದು ಯಾಕೆ ಸ್ವಾಮಿ? ಹೈ ಡಿಮಾಂಡ್ ಇರೋದಕ್ಕೆ ಅನ್ನೋದೀಗ $1 ಮಿಲಿಯನ್ ಪ್ರಶ್ನೆಯಾಗಿ ಕೇಳಲಾಗ್ತಿದೆ ಸರ್ಕಾರಕ್ಕೆ. ಇದಕ್ಕೆ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ IMAನ ಜೂನಿಯರ್ ಡಾಕ್ಟರ್ಸ್ ನೆಟ್ವರ್ಕ್ನ ಡಾಕ್ಟರ್ ಧ್ರುವ ಚೌಹಾಣ್ ನೇರವಾಗಿ ಉತ್ತರ ಕೊಟ್ಟಿದ್ದಾರೆ. ಪದೇ ಕಟ್ ಆಫ್ ಇಳಿಸ್ತಾ ಇರೋದು ಹಳ್ಳಿಗಳಲ್ಲಿ ಡಾಕ್ಟರ್ಗಳ ಕೊರತೆ ನೀಗಿಸೋಕಲ್ಲ, ಬದಲಾಗಿ ಖಾಸಗಿ ಕಾಲೇಜುಗಳ ಬಿಸ್ನೆಸ್ಸನ್ನು ಕಾಪಾಡೋಕೆ ಮಾಡ್ತಿರೋ ಕೆಲಸ ಅಂತ ಕಿಡಿಕಾರಿದ್ದಾರೆ ಅವರು. ಮೆರಿಟ್ ಕಗ್ಗೊಲೆ, ಡಾಕ್ಟರ ಯಮಧರ್ಮರ ರಾಯಭಾರಿನ ಈ ನಿರ್ಧಾರವನ್ನು ಕೇಳಿ ಒಬ್ಬ ವ್ಯಕ್ತಿ ಕಣ್ಣೀರು ಹಾಕ್ತಿದ್ದಾನೆ. ಯಾರು? ಆತನೇ ಮೆರಿಟ್ ಸ್ಟೂಡೆಂಟ್. ದಿನಕ್ಕೆ 16-18 ಗಂಟೆ ಓದಿ ನಿದ್ದೆ ಬಿಟ್ಟು ಕಷ್ಟಪಟ್ಟು ಒಳ್ಳೆ ಮಾರ್ಕ್ಸ್ ತಗೊಂಡಿರೋ ಒಬ್ಬ ಬಡ ವಿದ್ಯಾರ್ಥಿಯ ಪಕ್ಕದಲ್ಲೇ ಏನೂ ಓದದ ಮೈನಸ್ ಮಾರ್ಕ್ಸ್ ತಗೊಂಡಿರೋ ಶ್ರೀಮಂತ ವಿದ್ಯಾರ್ಥಿ ಬಂದು ಕೂತ್ರೆ ಆ ಮೆರಿಟ್ ಸ್ಟೂಡೆಂಟ್ ಮನಸ್ಥಿತಿ ಏನಾಗಬೇಡ? ಅಥವಾ ತುಂಬ ಟ್ಯಾಲೆಂಟೆಡ್ ಇದ್ದು ಕಟ್ ಆಫ್ಗೆ ಹತ್ತಿರ ಬಂದು ಕಳ್ಕೊಂಡಿತ್ತು, ದುಡ್ಡಿಲ್ಲ ಅಂತ ಹೇಳಿ ಗೌರ್ಮೆಂಟ್ ಸೀಟ್ ಸಿಗದೆ ಪ್ರೈವೇಟ್ ಸೀಟ್ ತಗೊಳ್ಳೋಕ್ಕೆ ದುಡ್ಡು ಇಲ್ಲ ಅಂತ ಹೇಳಿದ್ರೆ ಹೊರಗುಳಿದ ಆ ವಿದ್ಯಾರ್ಥಿಯ ಮನಸ್ಥಿತಿ ಏನಾಗಬೇಡ? ಈ ಶ್ರೀಮಂತರೆಲ್ಲ ಹೋಗಿ ಮಾರ್ಕ್ಸೇ ಬರೆದಿದ್ರು ಹೋಗಲು ಕೂತ್ಕೊಂಡಾಗ ನಾನು ಪಟ್ಟ ಕಷ್ಟಕ್ಕೆ ಬೆಲೆನೇ ಇಲ್ವಾ ಅಂತ ಅವ್ರು ಕೇಳಲ್ವಾ? ಇದಕ್ಕೆ ಸರ್ಕಾರ ಹತ್ರ ಉತ್ತರ ಇದೆಯಾ? ಅದಕ್ಕೆ ಇವತ್ತು ದೇಶದ ದೊಡ್ಡ ಡಾಕ್ಟರ್ಗಳ ಸಂಘಟನೆಗಳಾದ FAIMA ಮತ್ತು FORDA ಈ ನಿರ್ಧಾರವನ್ನು ವಿರೋಧಿಸ್ತಾ ಇದ್ದಾರೆ. ಅವ್ರು ಹೇಳ್ತಿರೋದು ಒಂದೇ ಮಾತು, ಇದು ಮೆರಿಟ್ನ ಕಗ್ಗೊಲೆ ಅಂತ. ಒಬ್ಬ ಡಾಕ್ಟರ್ಗೆ ಬೇಸಿಕ್ ನಾಲೆಜ್ ಇಲ್ಲ ಅಂದರೆ ನಾಳೆ ರೋಗಿಯ ಪ್ರಾಣ ಉಳಿಸ್ತಾರಾ ಅಥವಾ ತೆಗಿತಾರಾ ಅನ್ನೋ ಪ್ರಶ್ನೆ ಬರುತ್ತೆ. ಅಮೆರಿಕ US MLA ಅಥವಾ ಇಂಗ್ಲೆಂಡ್ನಲ್ಲಿ PLAB ಅಲ್ಲಿ ಸೀಟು ಖಾಲಿ ಇದೆ ಅಂತ ಯಾರೂ ಕ್ವಾಲಿಟಿನ ಕಾಂಪ್ರಮೈಸ್ ಮಾಡಿಕೊಡಲ್ಲ. ಆದರೆ ವಿಶ್ವಗುರು ಆಗೋಕೆ ಹೊರಟಿರೋ ಭಾರತದಲ್ಲಿ ಮಾತ್ರ ಯಾಕೆ ಹೀಗೆ ಸ್ವಾಮಿ? ಬೇಗ ಅಲರ್ಟ್ ಆಗಬೇಕು ಈ ವಿಚಾರದಲ್ಲಿ, ಇಲ್ಲ ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶದ ಮರ್ಯಾದೆ ಹೋಗುತ್ತೆ ಅಂತ ಹೇಳಿ ಡಾಕ್ಟರ್ ರೋಹನ್ ಕೃಷ್ಣನ್ ಎಚ್ಚರಿಕೆ ಕೊಟ್ಟಿದ್ದಾರೆ. ವೈದ್ಯಕೀಯ ಕ್ಷೇತ್ರ ಒಂದು ಗ್ಲೋಬಲ್ ಪ್ರೊಫೆಷನ್. ನಮ್ಮ ಡಾಕ್ಟರ್ಗಳು ಪ್ರಪಂಚದಾದ್ಯಂತ ಕೆಲಸ ಮಾಡ್ತಿದ್ದಾರೆ. ಅದೇ ರೀತಿ -40 ಮಾರ್ಕ್ಸ್ ತೆಗೆದವರು ಡಾಕ್ಟರ್ ಆಗೋಕೆ ಹೊರಟ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಮೆಡಿಕಲ್ ಎಜುಕೇಷನ್ ಮೇಲಿರೋ ನಂಬಿಕೆ ಹೊರಟು ಹೋಗುತ್ತೆ ಅಂತ ಈ ವೈದ್ಯರು, ಹಿರಿಯ ವೈದ್ಯರುಗಳು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಒಬ್ಬ ವಿದ್ಯಾರ್ಥಿಗೆ 800 ಅಂಕಗಳಿಗೆ ಕನಿಷ್ಠ 200-300 ಅಂಕ ತೆಗೆಯೋಕ್ಕೂ ಆಗ್ತಿದ್ರೆ ಆತ ಡಾಕ್ಟರ್ ಆಗೋದಕ್ಕೆ ಯೋಗ್ಯನಾ ಅಂತ ಕೇಳ್ತಿದ್ದಾರೆ. ಮನುಷ್ಯರ ಪ್ರಾಣ ಕಾಪಾಡೋ ವ್ಯವಹಾರ ಇದು, ಪ್ರೊಫೆಷನ್ ಇದು. ಜೀವ ಇಲ್ಲದೆ ಇರೋ ಗಾಡಿಯ ನಟ್ಟು ಬೋಲ್ಟ್ ಟೈಟ್ ಮಾಡೋ ಕೆಲಸ ಅಲ್ಲ ಇದು. ಸಣ್ಣ ಪುಟ್ಟ ಮಿಸ್ಟೇಕ್ ಆದರೂ ಅಲ್ಲೂ ಕೂಡ ರಿಸ್ಕ್ ಇರುತ್ತೆ.
ಆದರೆ ಇಮ್ಮಿಡಿಯೇಟ್ ಅಲ್ಲ, ಇದು ಗಾಡಿ ಅಲ್ಲ, ಇಮ್ಮಿಡಿಯೇಟ್ ರಿಸ್ಕ್, ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ. ಸೊ ನಾವು ಮಾಡ್ತಿರೋ ಸರಿನಾ ಅನ್ನೋದು ದೇಶದಲ್ಲಿ ಆಗ್ತಿರೋ ಚರ್ಚೆ. ಮುಂದೇನು ಆರೋಗ್ಯ ವ್ಯವಸ್ಥೆ ಉಳಿಯುತ್ತಾ? ಸ್ನೇಹಿತರೆ, ಸೀಟ್ಗಳು ತುಂಬಬೇಕು, ವೇಸ್ಟ್ ಆಗಬಾರ್ದು, ನಿಜ. ಡಾಕ್ಟರ್ಗಳ ಕೊರತೆ ನೀಗಬೇಕು, ಅದು ಕೂಡ ನಿಜ. ಅದಕ್ಕೆ ಪರಿಹಾರ ಅರ್ಹತೆಯನ್ನು ಪಾತಾಳಕ್ಕೆ ಇಳಿಸೋದಲ್ಲ, ಅದಕ್ಕೆ ಪರಿಹಾರ ಇರೋದು ದುಬಾರಿ ಫೀಸನ್ನು ಕಮ್ಮಿ ಮಾಡೋದ್ರಲ್ಲಿ, ಸರ್ಕಾರಿ ಕಾಲೇಜ್ಗಳಲ್ಲಿ ಸೀಟ್ ಹೆಚ್ಚಿಸೋದ್ರಲ್ಲಿ. ಅದನ್ನು ಬಿಟ್ಟು ದುಡ್ಡಿರೋರು ಡಾಕ್ಟರ್ ಆಗಲಿ, ಬುದ್ಧಿವಂತರು ಹೀಗೆ ಒದ್ದಾಡಲಿ ಅನ್ನೋ ಮೆಸೇಜ್ ಕೊಡೋದು ಮೂರ್ಖತನ. ಕಡೆದಾಗಿ ಆರಂಭದ ಪ್ರಶ್ನೆಗೆ ಬರೋಣ. ನಾಳೆ ಹಾಸ್ಪಿಟಲ್ ಬೆಡ್ ಮೇಲೆ ಮಲಗಿದ್ದಾಗ ನಿಮ್ಮನ್ನು ಟ್ರೀಟ್ ಮಾಡೋಕ್ಕೆ ಬರೋ ಡಾಕ್ಟರ್ ಎಕ್ಸಾಮ್ನಲ್ಲಿ ಮೈನಸ್ ಮಾರ್ಕ್ಸ್ ತಗೊಂಡು ಪಾಸ್ ಆದವರು ಅಂತ ಗೊತ್ತಾದರೆ ನಿಮ್ಮ ರಿಯಾಕ್ಷನ್ ಹೇಗಿರುತ್ತೆ? ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಇದೆ, ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ಗೆ ಅದ್ರ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೀವು ಕೂಡ ಸೇರ್ಬೋದು. ಆನಂತರ ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ನೋಡೋಕೆ ಶುರು ಮಾಡ್ಬೋದು. ಆ ಮೆಂಬರ್ಶಿಪ್ ಪ್ರೋಗ್ರಾಮ್ನಲ್ಲಿ ಈಗ ವೀಕ್ಲಿ ಹೈ ಕ್ವಾಲಿಟಿ ಬಿಸ್ನೆಸ್ ನ್ಯೂಸ್, ಮೆಂಬರ್ ಓನ್ಲಿ ಬಿಸ್ನೆಸ್ ಬರ್ತಾ ಇದೆ, ಎಕನಾಮಿಕ್ಸ್ನ ಮಿನಿ ಸೀರೀಸ್, ಕರೆಂಟ್ ಪವರ್ ಹಾಗೂ ಎಲ್ಲ ಸ್ಪೆಷಲ್ ವೀಡಿಯೋಸ್ನ ನೋಡೋಕೆ ಶುರು ಮಾಡ್ಬೋದು. ಆಸಕ್ತರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.